ನಂದಿನಿಯಮ್ಮ, ಗಾಡಿ ಇಲ್ಲ ಇದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ನಾನು ಗಾಡಿ ಮುಚ್ಚಿಟ್ಟು ಬರ್ತೀನಿ, ನೀವು ಹೋಗಿ. ಈ ರೋಡ್ ಬೇರೆ. ನಂದಿನಿಯಮ್ಮ, ನಾವಿಲ್ಲಿಗೆ ಬರಬಾರ್ದಾಗಿತ್ತು ಅನ್ಸುತ್ತೆ. ನಾವಿಲ್ಲಿರೋ ವಿಚಾರ ಅವ್ರಿಗೆ ಗೊತ್ತಾಗಿರ್ಬೋದು. ಅವ್ರ ನಮ್ಮನೇಲಿ ಹುಡ್ಕೊಂಡು ಬಂದ್ರು ಬಂದ್ಬಿಡ್ಬೋದು. ನಮಗೆ ಬೇರೆ ದಾರಿನೇ ಇಲ್ಲ ಅಣ್ಣ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಬೇಕಾಗಿದೆ. ಈಗ ಸದ್ಯಕ್ಕೆ ನಮ್ಗೆ ಈ ಮನೆನೇ ಕಾವಲು ಅನ್ಸುತ್ತೆ. ಪದ್ದು ಬರೋವರೆಗೂ ನಾವಿಲ್ಲೇ ಇರೋಣ. ಪದ್ದು ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಪೊಲೀಸ್ನವ್ರಿಗೆ ಫೋನ್ ಮಾಡ್ಲಾ? ಬೇಡ ಬೇಡ, ಪೊಲೀಸ್ನವ್ರಿಗೆ ನೀವು ಫೋನ್ ಮಾಡಿ ಅವ್ರು ಬರೋದು ತಡ ಆಗ್ಬೋದು. ಅದು ಅಲ್ಲದೆ ನೀವೇನಾದರೂ ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ರೆ ನನ್ನ ಗಂಡನಿಗೆ ಖಂಡಿತ ವಿಷಯ ಗೊತ್ತಾಗುತ್ತೆ. ಹಾಗಾದರೆ ಇಷ್ಟು ವರ್ಷ ನಾನು ಮಾಡಿರೋ ಅಜ್ಞಾತವಾಸಕ್ಕೆ ಬೆಲೆನೇ ಇಲ್ದಾಗತ್ತೆ. ಅವ್ರಿಗೆ ಕಾಲ್ ಮಾಡೋದು ಬೇಡ. ಏನೂ ಆಗಲ್ಲ, ನೀವು ಧೈರ್ಯವಾಗಿರಿ ಅಣ್ಣ. ಪದ್ದು ಫೋನ್ ಯಾಕೆ ಸ್ವಿಚ್ ಆಫ್ ಬರ್ತಾ ಇದೆ? ಪದ್ದು ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಪದ್ದು ಯಾವತ್ತೂ ಹೀಗೆ ಮಾಡಿದ್ದೇ ಇಲ್ಲ. ಪದ್ದು ಏನಾದರೂ ಬರ್ತೀನಿ ಅಂತ ಹೇಳಿದ್ರೆ ಒಂದೇ ಒಂದು ನಿಮಿಷ ಕೂಡ ತಡ ಆಗ್ತಾ ಇರಲಿಲ್ಲ, ಬಂದೇ ಬರ್ತಾ ಇದ್ದ. ಈಗ ನೋಡಿದ್ರೆ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಪದ್ದುನೂ ಬಂದಿಲ್ಲ ಅಂದರೆ ಪದ್ದುಗೇನಾದರೂ ಹೆಚ್ಚು ಕಡಿಮೆ ಆಗಿರ್ಬೋದಾ? ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಅಲ್ಲ ಬಂಗಾರ ಅಲ್ಲ, ಅನಂತ ಶಯನ ಪದ್ಮನಾಭ, ನಿನಗೆ ನಾನು ಲಾಲಿ ಹಾಡಿಸಿ ಮಲಗಿಸ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನೆಮ್ಮದಿಯಾಗಿ ಮಲ್ಕೊಳ್ಳಿ ಅಂತ ನಾನು ಹಾಡು ಹೇಳ್ತೀನಿ. ಯಾಕೆಂದರೆ ನನಗೆ ಸಂಬಳ ಕೂಡ ಮೇಡಮರು ಹೇಳಿದ್ದಾರೆ, ನಿಮಗೆ ನಿದ್ದೆ ಮಾಡಿಸ್ಬೇಕಂತೆ. ಅವ್ರ ಮಾತು ಮೀರಕ್ಕಾಗತ್ತೆ. ನಾನೇನು ಕೊಲೆ ಮಾಡಿಲ್ಲ, ದರೋಡೆ ಮಾಡಿಲ್ಲ. ಸುಮ್ಮನೆ ನಿಮ್ಮನ್ನು 5 ಅವರ್ ನಿದ್ದೆ ಮಾಡಿಸಿದ್ರೆ ನನಗೆ 50,000 ಕೊಡ್ತಾರೆ. ಅದಕ್ಕೆ ನಮ್ಮ ಮೇಡಮರು ಹೇಳಿದ್ದಾರೆ ಅಂತ ಮಲಗಿಸಿದ್ದೀನಿ. ನೀವು ಕುಡಿಯೋ ಕಾಪಿಗೆ ಎಕ್ಸ್ಟ್ರಾ 5 ಗುಳಿಗೆ ಹಾಕಿ ನೀವು ಮಲ್ಕೊಳ್ಳಿ. ಮಲಗು ಮಲಗು ಅನಂತ ಶಯನ, ಮಲಗು ಮಲಗು ಅನಂತ. ಅಯ್ಯಪ್ಪ, ನಾನೇ ಎದುರಿಸ್ಬಿಡ್ತೀನಿ ನಮ್ಮ ಅತ್ತೆ. ನಿಮಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ನಿಮ್ಮ ಫೋನನ್ನು ಸ್ವಿಚ್ ಆಫ್ ಮಾಡಿದ್ದೀನಿ. ಇಲ್ಲೇ ನಿಮ್ಮ ಪಕ್ಕದಲ್ಲೇ ಇರ್ತೀನಿ. ಡೋಂಟ್ ಟಚ್. ಇದು ನನ್ನ ಫೋನ್. ಕಳ್ಳ ಅನಂತ ಶಯನ. ವೀರು ಕಾರ್ ಅಲ್ವಾ? ಇವನೇನ್ ಮಾಡ್ತಿದ್ದಾನಲ್ಲಿ? ಓ ಮೈ ಗಾಡ್. ಅಕ್ಕ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಯಾರ್ದೋ ಮನೆ ಹೊತ್ತು ಉರಿತಾ ಇದೆ. ಪ್ಲೀಸ್ ಆಮೇಲೆ ಫೋನ್ ಮಾಡ್ತೀನಿ. ವೀರು, ಹಾಗಾದ್ರೆ ವೀರುಗಿದು ನಂದಿನಿ ಮನೆ ಅಂತ ಗೊತ್ತಿಲ್ಲ. ಯಾವುದೋ ಕಾರಣಕ್ಕೆ ಇಲ್ಲಿಗೆ ಬಂದಿದ್ದಾನೆ. ಅಲ್ಲ, ಅವನೇನಾದ್ರೂ ಹೋಗಿ ಅವ್ರನ್ನ ಕಾಪಾಡ್ಬಿಟ್ರೆ? ನೋ, ಹಾಗಾಗ್ಬಾರ್ದು. ಅವರಿಬ್ರು ಸುಟ್ಟು ಸತ್ತು ಕರ್ಕಲಾಗ್ಬೇಕು. ಏನ್ ಮಾಡೋದು? ಸುಬ್ಬು, ಮನೆ ಒಳಗೆ ಯಾರೋ ಇದ್ದಾರೆ. ನಾವು ಅವ್ರನ್ನ ಕಾಪಾಡಲೇಬೇಕು. ಇದು ನೀರಿಂದ ಆರ್ಸಕ್ಕಾಗಲ್ಲ. ಬಾ, ಬಾಗ್ಲು ಹೊಡೆಯೋಣ. ಬಾ.
ಬೋ ಯಾರು ಕಾಣಿಸ್ತಾನೆ ಇಲ್ವಲ್ಲೋ? ಯಜಮಾನ್ರೆ ಅದ್ಯಾರೋ ಬಿದ್ದಿದ್ದಾರೆ ಅನ್ಸುತ್ತೆ. ಎಲ್ಲಿದೆಯೋ ಏನು ಕಾಣ್ತಾ ಇಲ್ಲ. ಯಜಮಾನ್ರೆ ಅಲ್ಲಿ ಯಾರೋ ಬಿದ್ದಿದ್ದಾರೆ ಯಜಮಾನ್ರೆ. ಎಲ್ಲೋ? ನಿಮ್ ಎದುರುಗಡೆ, ನಿಮ್ ಬಲಗಡೆಗೆ. ಅಯ್ಯೋ ನಂದಿನಿ ಅಮ್ಮವರು. ಅಮ್ಮರೇ, ಅಮ್ಮರೇ,